ಒಂಥರ ಫಿಶ್ ನೋಡಿ ಹೆಂಗಿದೆ. ಬ್ಯಾಗ್ಸ್ ಅಲೋಡ್ ಇಲ್ಲ, ಏನು ತಿನ್ನೋದು ಅಲೋಡ್ ಇಲ್ಲ. ನಾನು ನಮ್ಮ ಮಮ್ಮಿ ಮತ್ತೊಬ್ರು ಇದ್ರಲ್ಲಿ ಎಲ್ಲಿದೆ ಅಂತ ನೀವೇ ಗೆಸ್ ಮಾಡಿ ಹೇಳಿ. ಓಯ್ ಕೊಂಡ್ರೇತುನೇ ಒಂದೊಂದು ಫಿಶ್ಗಳು ಮಾತ್ರ ವೆರೈಟಿ ವೆರೈಟಿ ವೆರೈಟಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಹೋಗ್ತಾ ಇರೋದು ಅಕ್ವೇರಿಯಂ ಪ್ಯಾರಡೈಸ್ ಬ್ಯಾಂಗ್ಳೂರ್. ಸೊ ಆ್ಯಕ್ಚುಲಿ ಬೆಂಗಳೂರಲ್ಲಿ ಅಂತ ನೋಡೋಂಥ ಒಂದು ಪ್ಲೇಸಸ್ ಯಾವುದೂ ಇಲ್ಲ. ಸೊ ಅಷ್ಟರಲ್ಲೂ ನೋಡದೇ ಇರೋದು ಒಂದು ಕೆಲವೊಂದು ಪ್ಲೇಸಸ್ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಲಾಸ್ಟ್ ಇಯರೇ ಇನ್ವೆಂಟ್ ಆಗಿತ್ತು ಅಂತ ಅನಿಸುತ್ತೆ, ನಮ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಮಮ್ಮಿ ಬಂದಿದ್ರಲ್ವಾ, ಸ್ಯಾಟರ್ಡೇ ಬೇರೆ, ಸೊ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ನಾನು, ನಮ್ಮ ಮಮ್ಮಿ ಮತ್ತೊಬ್ಬರು ಅವರು ಮುಖ ಮುಚ್ಕೊಂಡು ಕೂತಿದ್ದಾರೆ. ಅವ್ರಿಗೆ ವಿಡಿಯೋಲಿ ಬರೋಕ್ಕೆ ಇಷ್ಟ ಇಲ್ಲ, ಬಟ್ ನಾನು ಸ್ವಲ್ಪ ಹಿಂಗೆ ತೋರಿಸಿ. ಸೊ ನಾನು, ಮಮ್ಮಿ ಮತ್ತು ನಿಖಿತಾ ಅಕ್ವೇರಿಯಮ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದು ಚಿಕ್ಕ ಮಕ್ಕಳಿಗೆ, ಬಟ್ ಓಕೆ ಅಲ್ಲ ಮಮ್ಮಿ? ಓಕೆ, ನಾವು ಅಲ್ಲಿ ಹೋಗ್ಬಿಟ್ಟು ಚಿಕ್ಕ ಮಕ್ಕಳ ಥರ ಆಗಿಬಿಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಬಟ್ ನೆಕ್ಸ್ಟ್ ಇಯರ್ ಗುಂಡಲು ಬಂದರೆ, ನೆಕ್ಸ್ಟ್ ಇಯರ್ ನಮ್ಮ ಗುಂಡಲು ಬಂದರೆ ಹೋಗ್ತಾನೆ, ಅವನಿಗೆ ಭಾಳ ಇಷ್ಟ ಆಗುತ್ತೆ ಪಕ್ಕ. ಸೊ ಹೋಗೋಣ ಅಂತ ಅನ್ಕೋತಿದ್ದೀವಿ. ನೋಡೋಣ ಅಲ್ಲಿ ಅಕ್ವೇರಿಯಂ ಹೇಗಿರುತ್ತೆ, ಹೋಗ್ಬೋದಾ ಹೋಗಬಾರ್ದಾ, ವರ್ತಾ ಅಥವಾ ಇಲ್ವಾ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ. ಆ್ಯಸ್ ಯೂಶ್ವಲ್ ಬೆಂಗಳೂರು ಟ್ರಾಫಿಕ್, ಬೆಂಗಳೂರು ಬಿಸಿಲು. ಬಿಸಿಲು ಎಷ್ಟೈತೆ ನೋಡು, ಒಳಗಡೆ ಏನು ಕಾಣಿಸಲ್ಲ. ಮನೆಗಿದ್ರಲ್ಲ ನಾವು ಹೋಗ್ತಾ ಇರೋದು ಆಟೋ ಅಲ್ಲಿ, ಬಿಕಾಸ್ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಫನ್ ವರ್ಲ್ಡ್ ಪಕ್ಕದಲ್ಲೇ ಅಕ್ವೇರಿಯಂ ಪ್ಯಾರಡೈಸ್ ಕೂಡ ಇದೆ. ಏನಂದರೆ ಬ್ಯಾಗ್ಸ್ ಎಲ್ಲ ಈ ಕೌಂಟರಲ್ಲಿ ಕೊಡಬೇಕು, ಬಿಕಾಸ್ ಬ್ಯಾಗ್ಸ್ ಅಲೋಡ್ ಇಲ್ಲ, ಏನು ತಿನ್ನೋದು ಅಲೋಡ್ ಇಲ್ಲ, ಏನೂ ಅಲೋ ಇಲ್ಲ. ಸೊ ಬ್ಯಾಗ್ಸ್ ಎಲ್ಲ ಕೊಟ್ಬಿಟ್ಟು ಹೋಗೋಣ. ಇವಾಗ ಬನ್ನಿ. ದಿಸ್ ಇಸ್ ಅ ಟಿಕೆಟ್ ಕೌಂಟರ್. मरमेड शो है क्या भैया? 5 o'clock है, कैफेटेरिया लास्ट 5 o'clock है. कितना घंटे तक अंदर रह सकते हैं इस पे? ठीक है, थैंक यू. ವಾವ್, ಸಕ್ಕತ್ತಾಗಿದೆ ನೋಡಿ, ಸೂಪರ್ ಆಗಿದೆ. ಎಂಟ್ರಿ ಮಾತ್ರ ಈ ಫಿಶ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಅಲ್ಲ, ಅಲ್ಲೊಂದಿರೋದು ಟೇಲ್ ಅಲ್ಲ, ಇಲ್ಲಿ ಬೇರೆ. ಇದು ಒಂಥರ ಫಿಶ್ ನೋಡಿ ಹೆಂಗಿದೆ, ಕ್ರೇಜಿ ಅನ್ಕೊಳ್ಳಿ. ಹಲೋ, ಹೌ ಆರ್ ಯು? ಎಷ್ಟು ವೈಟ್ ಐತಲ್ಲ ಪ್ರಿಯಾ? ಓಯ್, ನಮ್ಮಮ್ಮ ಮಾತ್ರ ಫುಲ್ ಖುಷಿ. ನೋಡ್ಬೇಕಾಗಿತ್ತಲ್ಲ, ನಾನು ಅದೇ ಹೇಳಿದ್ದು. ವಾವ್, ಹಾಯ್ ಹಾಯ್. ಒಂದೊಂದು ಫಿಶ್ಗಳು ಮಾತ್ರ ವೆರೈಟಿ ವೆರೈಟಿ ವೆರೈಟಿ. ನಮ್ಮ ಗುಂಡು ಬರಬೇಕಿತ್ತು, ಸಕ್ಕತ್ತಾಗಿರೋದು. ಎಲ್ಲ ಹಿಡ್ಕೊಂಡ್ಬಿಡ್ತಿದ್ದೆ. ನಾನು ನಿಜ ಅನ್ಕೊಂಡೆ, ಇದು ನಿಜ ನಿಜ ಕುಂದೈತೆ ಅನ್ಕೊಂಡಿನ.
ಸಖತ್ತಾಗಿ ಮಾಡಿದ್ದಾರೆ ಗೈಸ್, ಸೂಪರ್ ಆಗಿದೆ ಇದು ಮಾತ್ರ. ಫಿಶ್ ನೋಡ ಕೆಳಗಡೆ ಹೋಗ್ಬೋದಲ್ಲ. ಅಲ್ಲೂ ಹೋಗೋಣ. ಇಲ್ಲಿ ಓನ್ಲಿ 4 ಎಕ್ಸಿಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲಿದೆ ಅಂತ ನೀವೇ ಗೆಸ್ ಮಾಡಿ ಹೇಳಿ. ಇದರಲ್ಲಿ ಇದೆ, ಎಲ್ಲಿದೆ? ಇಲ್ಲಿದೆ. ಕಲರ್ ಪಟ್ಟಿ ಪಟ್ಟಿ ಐತಲ್ಲ ಅದ. ಅದೇ ನಮ್ಮಮ್ಮ ಅಂತೂ ಫುಲ್ ಖುಷ್. ಇಷ್ಟ ಆಯ್ತು ಮಮ್ಮಿ? ಎಲ್ಲ ಥರದ ವಿಶ್ವದಲ್ಲಿ ಎಷ್ಟು ಫಿಶ್ಗಳಿದಾವೆ ಅಷ್ಟು ನಿಕ್ಕಿ ನೋಡಿ ಏನು ಹುಡುಕ್ತಾ ಇದ್ದಾಳೆ ಏನಲ್ಲಿ. ಅದಕ್ಕದಕ್ಕಾದಂತೆ ಅದಕ್ಕದಕ್ಕೆ ಕಲರ್ಸ್. ಓಯ್ ಕೌಂಡ್ರೆ ತುನೇ ಹೆಂಗ್ ಕುಂತ ನೋಡು 4. ಕರೆಕ್ಟ್ ಇದನ್ನ. ಮೈ ಗಾಡ್, ಎಷ್ಟೊಂದು ಫಿಶ್ಗಳಿದಾವೆ ಅಂದರೆ ಹೆಸ್ರೇ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಫಿಶ್ಗಳಿದ್ದಾವೆ. ನಂಗಂತೂ ಎಲ್ಲದಕ್ಕಿಂತ ಏಂಜಲ್ ಫಿಶ್ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು. ಏನು ಸಖತ್ತಾಗಿದೆ ಗೊತ್ತಾ, ಒಂದು ಏಂಜಲ್ ಇನ್ನೊಂದು ಏಂಜಲ್ ಮೀಟ್ ಆಗೋ ಥರ ಇತ್ತು. ಓಯ್ ಬರೋ ಇಲ್ಲಿ, ಬರೋ ಇಲ್ಲಿ. ಹೆಂಗಿದೆ ನೋಡಿ ಇದು. ಏನು ಸಾಕತ್ತಾಗಿದೆ ನೋಡಿ. ಮರ್ಮೇಡ್ ಆ್ಯಕ್ಚುಲಿ ನನ್ನ ಥರನೇ ಇದ್ದಾಳೆ, ಆಲ್ಮೋಸ್ಟ್ ನನ್ನ ಥರ ಇದ್ದಾಳೆ. ದಿಸ್ ಈಸ್ ಆ್ಯಕ್ಚುಲಿ ಬೆಸ್ಟ್ ಪ್ಲೇಸ್. ಎಲ್ಲ ಫಿಶ್ ಎಲ್ಲ ನೋಡ್ಕೊಂಡು ಬಂದಮೇಲೆ ಫೋಟೋ ಶೂಟ್ಗಂತಲೇ ಇದೊಂದಿರೋದು. ಚೆನ್ನಾಗಿದೆ. ಎಷ್ಟೊಂದೆಲ್ಲ ಫಿಶಸ್ಗಳಿದೆ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಫಿಶಸ್ಗಳಿದೆ. ಆ್ಯಂಡ್ ಇಟ್ಸ್ ವರ್ತ್ ಕಮಿಂಗ್. ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಎಲ್ಲನೂ ನೋಡ್ಬೋದು. ಟನಲ್ ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ದುಬೈಯಲ್ಲಿ ನೋಡಿದ್ದು ಇದು. ಇಲ್ಲಿ ನೋಡಿ ಹೆಂಗಿದೆ, ಫುಲ್ ನೈಸ್. ನಮ್ಮಮ್ಮ ನೋಡ್ರಿ ಫುಲ್ ಮಜಾ. ಹಾಂ, ಫುಲ್ ನೀರು ಇಲ್ಲೇ ಇರತ್ತೆ. ಇವಾಗ ಮರ್ಮೇಡ್ಸ್ ಎಲ್ಲ ಬರ್ತಾವೆ ಇವಾಗ. ಇಲ್ಲಿ ಕೂತ್ಕೊಂಡಿದ್ದೀವಿ. ಮರ್ಮೇಡ್ ಶೋ ಆಗುತ್ತೆ. ಬರ್ತಾರ? ರಿಯಲ್ ಅಲ್ಲ, ಅವ್ರ ಬಟ್ಟೆ ಹಾಕೊಂಡು ಬರ್ತಾರ. ಇವಾಗ ಇಲ್ಲಿ ಮರ್ಮೇಡ್ ಶೋ ಆಗುತ್ತೆ. ಸೊ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಎಲ್ಲರೂ ಇಲ್ಲಿ ಕೆಫೆಲಿ ವೇಟ್ ಮಾಡ್ತಾ ಇದ್ದಾರೆ.
ಸೊ ಎಲ್ಲ ಶೋ ಎಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ಮರ್ಮೇಡ್ ಶೋಗೋಸ್ಕರ ವೇಟ್ ಮಾಡಬೇಕು. ಸೊ ಇಲ್ಲೆಲ್ಲ ನಡೆಯುತ್ತೆ ಮರ್ಮೇಡ್ ಶೋ. ಈ ಕಡೆ ಎಲ್ಲ ಪೋಸಿಟಲ್ಲಿ ಮರ್ಮೇಡ್ ಶೋ ನಡೆಯುತ್ತೆ. ನೋಡೋಣ ಹೆಂಗಿರತ್ತೆ ಅಂತ. ಇಷ್ಟೊತ್ತವ್ರಿಗೆ ಹೆಂಗೆ ಇಷ್ಟ ಆಯ್ತು ಮಮ್ಮ? ಸೂಪರ್ ಆಗಿತ್ತು, ಚೆನ್ನಾಗಿತ್ತು, ಖುಷಿ ಆಯಿತು. ಎಲ್ಲ ಥರದ ಫಿಶ್ಗಳನ್ನು ನೋಡಿದ್ವಿ. ನಮ್ಮ ಗುಂಡು ಬಂದಿದ್ರೆ ಮಸ್ತ್ ಎಂಜಾಯ್ ಮಾಡ್ತಿದ್ದೆ. ಮಿಸ್ ಆದ ಬಿಸಿ ಗುಂಡಲು ಅವನು ಅಲ್ಲಿ ಎಂಜಾಯ್ ಮಾಡಕತ್ತ ನಾನು. ಬ್ರೇಕ್ ಟೈಮ್. ನಾನು ಕಚೋರಿ ದಹಿ ತಗೋತಿದ್ದೀನಿ, ನಮ್ಮ ಮಮ್ಮಿ ಸಮೋಸ, ನಿಕ್ಕಿ ಪನ್ನೀರ್ ಪಫ್. ಇವಾಗ ಹೊಟ್ಟೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಅಂತ. ಹೆಂಗಿದೆ ಸಮೋಸ? ಚೆನ್ನಾಗೈತಾ? ನಮ್ಮ ಮಮ್ಮಿಗೆ ಬಾದಾಮ್ ಮಿಲ್ಕು, ಬಿಕಾಸ್ ಅವ್ರಿಗೆ ಇಲ್ಲಿ ಕಾಫಿ ಹೆಂಗಂದರೆ ಕಹಿ ಅನಿಸುತ್ತೆ. ಸೊ ಅವ್ರು ಕಾಫಿ ಕುಡಿಯೋಲ್ಲ. ಸೊ ನಮಗೆ ಕಾಫಿ, ನನಗೆ ಮತ್ತು ನಿಕ್ಕಿಗೆ ಕಾಫಿ. ಇವಾಗ ತಾನೇ ಸ್ಕ್ರೀನಲ್ಲಿ ಪಟ್ ಅಂತ ತೋರಿಸ್ಬಿಟ್ಟೆ. ಅವಳು ಯಾವಾಗಲೂ ನಾನು ಸ್ಕ್ರೀನಲ್ಲಿ ಬರಲ್ಲ ಅಂತ. ನಾನು ಬಿಡಲ್ಲ. ಸೊ ಇವಾಗ ಒಳ್ಳೆ ಕಚೋರಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಇವಾಗ ಏನಕ್ಕೆ ಇಲ್ಲಿ ಕೂತಿದ್ದೀವಿ ಅಂತ ನಾನು ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ವೇಟ್ ಮಾಡಿದರೆ ಏನೋ ಒಂದು ತೋರಿಸ್ತಾರೆ. ಇಲ್ಲಿ ಜಾಸ್ತಿ ಬೆಳಗಾಂದವನು ಇವ್ನು ಮಾಡೋನು. ಹೌದಾ? ಅದೇನು ಗೊತ್ತು. ಈಗ ಬಸ್ ಹತ್ತಿದ್ರೆ ಆ ಬಸ್ ಹತ್ತೀನಿ ಬೆಳಗಾಮ ಡೈರೆಕ್ಟ್ ರೀಚ್ ಆಗ್ಬಿಡ್ತೀನಿ. ನಾನು ಕೇಳಿದೆ ಬೆಳಗಾಮ ಅಂತಂದೆ. ನೀವು ಮೇಡಮ್ ಅಂದರೆ ನಾವು ಬೆಳಗಾಮ ಅಂದೆ. ಯಾವ ಊರು ಬೆಳಗಾಮ್ನಾಗ ಅಂದರೆ ಬೆಳಗಾಂ ಮೇನ್ ಸಿಟಿ ಅಂದೆ. ಹೌದಾ ಮೇಡಮ್ ಅಂತ. ನಾವು ಬೆಳಗಾಮಲ್ಲ, ನಮ್ಮ ತಂಗಿ ಬೆಳಗಾಂ. ಫುಲ್ ಸ್ವೀಟ್ ಬಟ್ ಇಷ್ಟ ಆಯ್ತು. ಚೆನ್ನಾಗೈತಾ? ಜಿಂಕ ಚಕ್ಕ ಫಿಶು ಮನುಷ್ಯರು ಆ ಬಟ್ಟೆ ಹಾಕೊಂಬರ್ತಾರ, ಹಾಕ್ಯಂಬಂದು ಇಲ್ಲಿ ಸ್ವಿಮ್ ಮಾಡ್ತಾರ, ಶೋ ಮಾಡ್ತಾರ. ಹಿಂಗ ಫಿಶ್ ಏನು ಮಾಡಂಗಿಲ್ಲ. ಅವೇನು ಮಾಡ್ತಾವ? ನಮ್ಮಮ್ಮನ ಕ್ವೆಶನು, ಮರ್ಮೇಡ್ ಹೆಂಗಿರ್ತಾವ, ಫಿಶ್ ಏನು ಮಾಡಂಗಿಲ್ಲ ಅಂದ್ರೆ ಗೊತ್ತೇ ಇಲ್ಲ ನನಗೆ ನಿಜ. ಇವತ್ತು ನೋಡ್ತಾರೆ ನಮ್ಮಮ್ಮ. ನಮ್ಮಮ್ಮಗೆ ಇವತ್ತು ಮರ್ಮೇಡ್ ತೋರ್ಸಾಕತ್ತೀನಿ, ರಿಯಲ್ ಮರ್ಮೇಡ್ಸ್. ಸ್ವಲ್ಪ ತಿನ್ನು ಸಮೋಸ ನೋಡು, ಟೇಸ್ಟ್ ನೋ ಬೇಡ ನನಗೆ. ಚೆನ್ನಾಗೈತೆ. ನಿನಗೆ ತಿನ್ನಮ್ಮಿ, ತಿಂದೆ ನಿಕ್ಕಿ ತಿಂದ್ಯಾ? ನಿನಗೆ ಅದು ಇಷ್ಟ ಆಗಿಲ್ಲ ಹೌದಿಲ್ಲ? ಮತ್ತೆ ತಿನ್ನ ನೀವು ಸುಮ್ಮನೆ. ಸ್ವಲ್ಪ ಟೇಸ್ಟ್ ನೋಡ್ರಿ. ಆಯ್ತು ಮಮ್ಮಿ? ಮಸ್ತ್ ಆಯ್ತು, ಸೂಪರ್. ಮರ್ಮೇಡ್ ನಮ್ಮಮ್ಮ ಫಸ್ಟ್ ಟೈಮ್ ನೋಡಿದ್ದು. ರಿಯಲ್ ಮರ್ಮೇಡ್ಸ್ ಅಲ್ಲ, ಬಟ್ ಹಾಂ, ನಮ್ಮ ಗುಂಡಲು ಕರ್ಕೊಂಬರ್ಬೋದಿತ್ತು. ನೆಕ್ಸ್ಟ್ ಟೈಮ್ ಗುಂಡಲು ಇಲ್ಲಿ ಇದ್ದಾಗ ಪಕ್ಕ ಕರ್ಕೊಂಬರ್ತೀನಿ ಅಲ್ವಾ ನಿಕ್ಕಿ? ಅವ್ನು ಇವಾಗಲೇ ಓಡಾಡ್ತಾನೆ ಮಮ್ಮಿ, ಇಷ್ಟೇ. ಅವನಿಗೆ ಭಾಳ ಇಷ್ಟ ಆಗುತ್ತೆ ಇದೆಲ್ಲ.
ನಮ್ಮ ಗುಂಡಲು ಕರ್ಕೊಂಡ್ಬರ್ತೀವಿ ನಾವು. ಬಟ್ ಗೈಸ್ 400 rupees ವರ್ತ್. ಮೇ ಬಿ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಸ್ವಲ್ಪ ಕಡಿಮೆ ಕ್ರೌಡ್ ಇರುತ್ತೆ, ಚೆನ್ನಾಗಿರುತ್ತೆ. ಫೈನಲಿ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಅಮ್ಮಗೆ ಸ್ವಲ್ಪ ಟೀ ಬೇಕಿತ್ತು, ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೇನು ಓವರ್ ಆಲ್ ಇಟ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಚೆನ್ನಾಗಿತ್ತು. ತುಂಬ ರಿವ್ಯೂಸ್ ಕೇಳಿದ್ಮೇಲೆ ಅಂದ್ಕೊಳ್ತಾ ಇದ್ವಿ ಬೋರಿಂಗ್ ಆಗಿರುತ್ತೆ, ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಇರಲ್ಲ ಅಂತ. ಬಟ್ ವೆರೈಟಿ ಫಿಶಸ್ ಅದೆಲ್ಲ ನೋಡೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು, ನಮ್ಮ ಮಮ್ಮಿಗೂ ತುಂಬ ಇಷ್ಟ ಆಯಿತು, ನಿಕ್ಕಿಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಮರ್ಮೇಡ್ ಶೋ ಕೂಡ ತುಂಬ ಚೆನ್ನಾಗಿತ್ತು. ಟಿಕೆಟ್ಸ್ ಬಂದುಬಿಟ್ಟು 499 rupees. ಆ್ಯಂಡ್ ಅಲ್ಲಿ ನೀವು ಎಷ್ಟೊತ್ತು ಬೇಕಾದರೂ ಇರ್ಬೋದು. ಆಲ್ಮೋಸ್ಟ್ ಒಂದು 7, 9, 8 o'clockವರೆಗೂ ಓಪನ್ ಇರುತ್ತೆ. ಸೊ ಎಷ್ಟೊತ್ತು ಬೇಕಾದರೂ ಇರ್ಬೋದು. ಆ್ಯಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ 5 o'clockಗೆ ಅಲ್ಲಿ ಮರ್ಮೇಡ್ ಶೋ ಇರುತ್ತೆ. ಸೊ 5 o'clock ನೀವು ಬೆಟರ್ ಒಂದು 3 o'clock ಆ ಥರ ಹೋದರೆ ನೀವೆಲ್ಲ ಫಿಶಸ್ ಎಲ್ಲ ನೋಡಿಕೊಂಡು ಆಮೇಲೆ ಎಕ್ಸಾಕ್ಟ್ಲಿ ಮರ್ಮೇಡ್ ಶೋ ಏನಿರುತ್ತೆ ಅದು ಕೆಫೆಟೇರಿಯಲ್ಲಿ ಇರುತ್ತೆ, ಅಲ್ಲಿ ನೋಡಿಕೊಂಡು ನೀವು ಬರ್ಬೋದು. ಟೈಮಿಂಗ್ ತುಂಬ ಚೆನ್ನಾಗಿ ಅರೇಂಜ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ನಿಮಗೆ ಆದಷ್ಟು ಬೇಗ ಸಿಗ್ತೀನಿ. ಟಾಟಾ, ಬಾಯ್.